ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀರಾ? ಕನ್ಫರ್ಮ್ ಸೋರ್ಸಸ್ ಪ್ರಕಾರ ಮತ್ತೆ ಡಾಕ್ಟರ್ ಬ್ರೋದೇ Q&A ಪ್ರಕಾರ ಈ ಕನ್ನಡ ಬಿಗ್ ಬಾಸ್ ಸೀಸನ್ 11 ಅಲ್ಲಿ ಡಾಕ್ಟರ್ ಬ್ರೋ ಬಿಗ್ ಬಾಸ್ಗೆ ಹೆಂಗಿದೆ ಓಪನಿಂಗ್ ಥ್ರಿಲ್ಲು? ಸೊ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಮೀಮ್ ರಿವ್ಯೂ. ಹೋಗೋ ಮೆಂಟ್ಲು ನನ್ ಮಗ ತಲೆ ತಿಂತವನೆ. ಇವತ್ತು ಈ ವೀಕಲ್ಲಿ ಏನೇನ್ ಮೀಮ್ಸ್ ನಡೀತಾ ಇದೆ ಅದನ್ನ ನೋಡೋಣ. ಸೊ ಲೆಟ್ಸ್ ಫಕಿಂಗ್ ಗೋ. ಬೆಟ್ಟಿಂಗ್ ಆ್ಯಪ್, ಆನ್ಲೈನ್ ಬೆಟ್ಟಿಂಗ್ ಆ್ಯಪು ಅದೆಲ್ಲ ನಾನು ಮಾಡಲ್ಲ. ಅದು ಒಂದು ನಿಮಿಷ ಆ್ಯಡ್ ಹಾಕಿದ್ರೆ ಅವರು ಇಮಿಡಿಯೇಟ್ ಆನ್ ಕ್ಯಾಶ್ 70,000 80,000 ಕೊಟ್ಬಿಡು. ಬೆಟ್ಟಿಂಗ್ ಆ್ಯಪ್ ಜಾಸ್ತಿ ಕೊಡ್ತಾರೆ, ದುಡ್ಡು ಜಾಸ್ತಿ ಹಣ ಕೊಡ್ತಾರೆ. ಆದರೆ ಅದು ಮಾಡಬಾರ್ದು ಸರ್. ಅದೆಲ್ಲ ಅದು ಜನಗಳು ನಮಗೆ ದುಡ್ಡು ಕೊಡ್ತಾರೆ, ಹೆಸರು ಕೊಡ್ತಾರೆ, ಬದಲಿಗೆ ನಾವು ಬೆಟ್ಟಿಂಗ್ ಆ್ಯಪ್ ಕೊಟ್ಟರೆ ಅವ್ರಿಗೆ ಅದು ಸರಿ ಹೋಗಲ್ಲ. ಅದು ಮಾಡಬಾರ್ದು ಸರ್. ಇದು ಒಂಥರ ಆಕ್ಚುಲಿ ಮಾತು. ಇರೋರು ಬರೋರೆಲ್ಲ ಈ ನಡುವೆ ಕ್ರಿಯೇಟರ್ಸು ಎಷ್ಟೊಂದು ನೋಡ್ತಾ ಇದ್ದೀನಿ, ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ. ಯಾರು ಬೆಟ್ಟಿಂಗ್ ಆ್ಯಪ್ಸು, ಆಮೇಲೆ ಗಿವ್ ಅವೇ, ಆಮೇಲೆ ಫೇಕು ಏನು ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಜನ ಬೆಗ್ಗರ್ಸ್ ಆಗ್ಬಿಟ್ಟಿದ್ದಾರೆ. ಎಲ್ಲರನ್ನೂ ಬೇಡದ್ ಕೇಳ್ತಾ ಇದ್ದಾರೆ. ಅಯ್ಯೋ, ಸಂಪಾದನೆ ಮಾಡಿ ಕಷ್ಟಪಟ್ಟು ದುಡೀರಿ, ಏನು ಬೆಟ್ಟಿಂಗ್ ಆ್ಯಪ್ಸ್ ಪ್ರಮೋಟ್ ಮಾಡೋದಂತೆ. ಬೆಟ್ಟಿಂಗ್ ಆ್ಯಪ್ಸು, ಲಾಟ್ರಿ, ಗಿವ್ ಅವೇ ಇದನ್ನೆಲ್ಲ ದೂರ ಇರಿ. ಅದರಿಂದ ಏನು ಪ್ರಯೋಜನ ಇಲ್ಲ. ಯಾವತ್ತೂ ದುಡ್ಡು ಮಾಡಕ್ ಸಾಧ್ಯ ಇಲ್ಲ. ಅದರಲ್ಲಿ ದುಡ್ಡು ಕಳ್ಕೊಳ್ಳೋದೇ 100% ನಿಜ. ಯಾವಾಗ್ಲೂ ದುಡ್ಡು ಕಳ್ಕೊತೀರಾ, ಅದರಲ್ಲಿ ದುಡ್ಡು ಸಂಪಾದಿಸಕ್ ಆಗಲ್ಲ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಆಮೇಲೆ ಈ ಗಿವ್ ಅವೇದು ತುಂಬಾ ಜನ ಮಾಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ನಾನು ಇಷ್ಟು ದುಡ್ಡು ನನಗೆ ಹಾಕಿ ನಾನು ನಿಮಗೆ ಒಂದು ಗಿವ್ ಅವೇ ಕೊಡ್ತೀನಿ, ಇಷ್ಟು ದುಡ್ಡು ಹಾಕಿ ನಾನು ನಿಮಗೆ ಒಂದು 3 ಗಿವ್ ಅವೇ ಕೊಡ್ತೀನಿ. 2-3 ಲಕ್ಷ ಬ್ರ್ಯಾಂಡ್ ಪ್ರಮೋಷನ್ ತಗೊಂಡ್ಬಿಟ್ಟು 5,000 10,000 ಸೈಕಲ್ ಅಂತ ವಿಡಿಯೋಲಿ ಎಷ್ಟೊಂದು ಜನ ನಾವು ಎಷ್ಟೊಂದು ಸಹಾಯ ಮಾಡಿದೀವಿ. ಅದ್ರ ಬಗ್ಗೆ ಎಲ್ಲ ನಾನು ಮಾತಾಡಿ ಸಿಂಪತಿ ತಗೊಳ್ಳಲ್ಲ. ಆದರೆ ಬೇಕಾದಷ್ಟು ಜನ ಬೇಕಾದಷ್ಟು ನಾಟಕ ಮಾಡಿದ್ದಾರೆ, ಅವ್ರನ್ನೆಲ್ಲ ಎಕ್ಸ್ಪೋಸ್ ಮಾಡ್ತಾ ಇದ್ದೀನಿ, ಆಯ್ತಾ? ಸೊ ನಾನು ಸ್ವಲ್ಪ ದಿವಸವರೆಗೂ ತಾಳ್ಮೆ ಇಟ್ಕೊಂಡು ಸುಮ್ಮನೆ ಆಗಿದ್ದೆ. ಆದರೆ ಫನ್ ಆ್ಯಂಡ್ ಗೇಮ್ಸು ಮತ್ತು ಮೀಮ್ ರಿಯಾಕ್ಷನ್ ಬಿಟ್ರು ಇದು ಆಲ್ದೋ ಡಾಕ್ಟರ್ ಬ್ರೋದು ಹಳೆ ವಿಡಿಯೋ. ಅವಾಗಲೇ 80-90,000 ಕೊಟ್ಟಿದ್ರು, ಇನ್ ಕ್ಯಾಶ್ ಕೊಟ್ಟಿದ್ರು, ಬೆಟ್ಟಿಂಗ್ ಆ್ಯಪ್ಸ್ ಪ್ರಮೋಟ್ ಮಾಡಿಲ್ಲ. ಆದರೆ ಈ ಚಿಲ್ಲರೆ ಕ್ರಿಯೇಟರ್ಸು ಚಿಲ್ಲರೆ ಕಾಸ್ಗೋಸ್ಕರ ಪ್ರಮೋಟ್ ಮಾಡಿಬಿಟ್ಟು ಎಷ್ಟು ಜನ ಜೀವನ ಹಾಳಾಗ್ತದೆ ಅಂತ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಯಾವುದೇ ಇನ್ಫ್ಲೂಯೆನ್ಸರು ಅವ್ರಿಗೆ ಏನೇ ಪ್ರಮೋಟ್ ಮಾಡಿದ್ರು ರೆಸ್ಪಾನ್ಸಿಬಲ್ ಆಗಿ ಪ್ರಮೋಟ್ ಮಾಡಬೇಕು, ಏನೋ ಬೇಕಾಬಿಟ್ಟು ಪ್ರಮೋಟ್ ಮಾಡೋದಲ್ಲ. ಇದನ್ನೆಲ್ಲ ಎಕ್ಸ್ಪೋಸ್ ಮಾಡೇ ಮಾಡ್ತೀನಿ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಇದು ಸ್ವಲ್ಪ ಸೀರಿಯಸ್ ವಿಷಯ ಆಯ್ತು. ನೆಕ್ಸ್ಟ್ ಮೀಮ್ಗೆ ಹೋಗೋಣ. ನೀವು ಕೂಡ 4 ರೂಪಾಯಿಂದ 4 ಜನಕ್ಕೆ ಐಫೋನ್ ಕೊಡ್ತೀನಿ ಅಂತ ಈ ವಿಡಿಯೋ ಬಂದ್ಬಿಟ್ಟು 2,60,000 ಜನ ನೋಡಿದ್ದಾರೆ. ಈ ವಿಡಿಯೋಗೆ 8,200 ಕಮೆಂಟ್ಸ್ ಬಂದಿದೆ. 8,200 ಕಮೆಂಟ್ಸ್ ಅಂದ್ರೆ ಮಿನಿಮಮ್ 32,000 ರೂಪಾಯಿ ಆಗ್ಬೇಕು ಗೈಸ್. ಎಷ್ಟು ಅಮೌಂಟ್ ಹಾಕಿದ್ರೆ ಅಮೌಂಟ್ ಏನಕ್ಕೆ ಹಾಕ್ಬೇಕು? ನಿನಗೆ ಯಾರಪ್ಪ ನಿನಗೆ ಅಮೌಂಟ್ ಹಾಕಬೇಕು ಅಂದ್ರೆ ಏನಕ್ಕೆ? ಇನ್ಸ್ಟಾಗ್ರಾಮ್ ಅಲ್ಲಿ ಬೆಕ್ಕರ್ಸು ಇವಾಗ ಸಿಗ್ನಲ್ ಅಲ್ಲಿ ಆಚೆ ಬಂದ್ಬಿಟ್ಟು ದೊಡ್ಡ ತಟ್ಬಿಟ್ಟು ಅಮೌಂಟ್ ಹಾಕಿ ಅಂತ ಹೇಳ್ತಾ ಇರ್ತಾರಲ್ಲ, ಇದು ಆನ್ಲೈನ್ ಹೊಸ ಟ್ರೆಂಡು. ನೀವು ಇಷ್ಟು ಜನ ಕಮೆಂಟ್ ಮಾಡಿದ್ರೆ ಇಷ್ಟು ರೂಪಾಯಿ ಹಾಕಿ, ಇಷ್ಟು ಅಮೌಂಟ್ ಹಾಕಿ, ಬೇರೆಯವ್ರಿಗೆ ಯಾರಿಗೂ ಹಾಕ್ತೀರಾ, ನನ್ಗೇನಕ್ಕೆ ಹಾಕಲ್ಲ? ಅಯ್ಯೋ, ನಿಮ್ಗೇನಕ್ಕೆ ಹಾಕಬೇಕು? ನಾವು ಕಷ್ಟಪಟ್ಟು ದುಡ್ಡು ಬಿಟ್ಟು ನಿಮ್ಗೇನಕ್ಕೆ ಹಾಕಲಿ? ನಾನು ನಿನಗೆ 1 ರೂಪಾಯಿನೂ ಹಾಕಲ್ಲ. ಆಮೇಲೆ ಯಾವತ್ತು ಆನ್ಲೈನು ಯಾರಿಗೂ ಅಮೌಂಟ್ ಹಾಕ್ಬಿಡಿ. ನಿಮಗೆ ನಿಜವಾಗ್ಲೂ ಸಹಾಯ ಮಾಡಬೇಕು ಅಂದರೆ ಯಾರು ಗೊತ್ತಿರೋರು ಅಥವಾ ಅನಾಥಾಶ್ರಮಕ್ಕೋ ಅಥವಾ ಯಾರು ರೋಡಲ್ಲಿ ನಿಜವಾಗ್ಲೂ ಸಹಾಯ ಬೇಕಿದ್ರೆ ಅವರಿಗೆ ಸಹಾಯ ಮಾಡಿ. ಯಾರಿಗೆ ಕೈ ಕಾಲು ನೆಟ್ಟಿಗೆ ಎದ್ಬಿಟ್ಟು ಈ ಥರ ಕೆಲಸ ಮಾಡದೆ ಶಾರ್ಟ್ ಕಟ್ಸ್ ತಗೋತಾರೋ ಅವ್ರಿಗಂತೂ ಸಹಾಯ ಮಾಡಬೇಡಿ. ಆಮೇಲೆ ಸ್ಕ್ಯಾಮ್ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸಸ್ನ ಈ ಥರ ಫೇಕ್ ಗಿವ್ ಅವೇ ಮಾಡೋದು, ಆಮೇಲೆ ಅಮೌಂಟ್ ಹಾಕಿ ಅನ್ನೋದು, ಇವ್ರನ್ನೆಲ್ಲ ಯಾವತ್ತೂ ಸಪೋರ್ಟ್ ಮಾಡಬೇಡಿ, ಆಯ್ತಾ? ಅಲ್ಲಪ್ಪ, ಬೆಳಗಿಂದ ಒಂದೇ ಕಾಲ ನಿಂತ್ಕೊಂಡು ಒಂದೇ ಸಮಯ ಭಿಕ್ಷೆ ಬಿಡ್ತೀಯಲ್ಲ, ಕಾಲು ನೋಯೋದಿಲ್ವೇನಪ್ಪ? ನೋವಾಗ್ಲೇಬೇಕಲ್ಲ ದೊಡ್ಡವ್ರೆ. ಅವಾಗ ಏನಪ್ಪ ಮಾಡ್ತೀಯಾ? ಹಿಂಗ್ ಚೇಂಜ್ ಮಾಡ್ಕೊಂಡು ಹಿಂಗ್ ನಿಂತ್ಕೋತೀನಿ. ನನ್ಗೇನ್ ಮಾತಾಡಕ್ಕೂ ಭಯ ಆಗ್ತಿದೆ. ಇವಾಗಿಲ್ಲ ನಾನು ಹೆಂಗಿರ್ಬೇಕು ಅಂತ ಗೊತ್ತಾಗ್ತಿಲ್ಲ. ನಂಗೆ ನಾಟಕ ಮಾಡಕ್ಕೆಲ್ಲ ಬರಲ್ಲ. ನಾನು ಹೆಂಗಿದ್ರೆ ಹಂಗಿರ್ಬೇಕು. ನಾನು ನೀನ್ ಹೆಂಗಿದ್ದೆ ಹಂಗೆ ಇರೋದಳು. ಸೊ ನೀವು ಏನೋ ನಿಮಗ್ ನೀವೇ ಏನೇನೋ ಅನ್ಕೊಂಡು 2-3 ಜನ ಆಗ್ತಾ ಇರೋದು. ಬಟ್ ಆತರ ಆಗ್ಬೇಡಿ. ನಮ್ ಬಗ್ಗೆ ನಿಮ್ಗೆ ಗೊತ್ತಿಲ್ದೇನೆ ಅದ್ ಯಾವ ತರ ಆಗ್ತೀರಾ ನೀವು. ಅಲ್ಲ, ಒಂದು ವಿಡಿಯೋ ಓಕೆ ಫೈನ್, ಓಕೆ, ಅದು ಎಂಗೇಜ್ಮೆಂಟ್ ಆದ್ಮೇಲೆ ಇಷ್ಟೊಂದು ನೆಗೆಟಿವಿಟಿ ಏನಕ್ಕೆ ಅನ್ನೋದೇ ನನ್ಗೆ ಅರ್ಥ ಆಗ್ತಿಲ್ಲ. ನಾವು ಫಸ್ಟ್ ಹಿಂಗೆ ಇದ್ವಿ, ಅವಾಗೆಲ್ಲ ನಾವು ತೋರ್ಸ್ಕೊಂಡಿರ್ಲಿಲ್ಲ. ವಿ ಆರ್ ಕಮಿಟೆಡ್, ವಿ ಆರ್ ಗೆಟಿಂಗ್ ಮ್ಯಾರಿಡ್ ಅಂತ ಹೇಳ್ಕೊಂಡು. ಏನಮ್ಮ ಅಷ್ಟು ಪ್ರಾಬ್ಲಮ್ ಇದ್ರೆ ನನಗೂ 1000 ಕಮೆಂಟ್ಸ್ ಮಾಡ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ, ಇದು ಅದು ಅಂತ. ಅಷ್ಟು ಪ್ರಾಬ್ಲಮ್ ಇದ್ರೆ ಕ್ಯಾಮ್ರಾ ಮುಂದೆ ಹತ್ಬಿಟ್ಟು ಯಾಕಮ್ಮ ಕ್ಯಾಮ್ರಾ ಮುಂದೆ ಮಾಡ್ತೀಯಾ? ಅಷ್ಟು ಪ್ರಾಬ್ಲಮ್ ಇದ್ರೆ ಕಮೆಂಟ್ಸ್ ಆಫ್ ಮಾಡು. ಆದ್ರೆ ನಿನಗೆ ಗೊತ್ತು ಕಮೆಂಟ್ಸ್ ಆಫ್ ಮಾಡಿದ್ರೆ ಯಾರು ಎಂಗೇಜ್ಮೆಂಟ್ ಬರಲ್ಲ ಅಂತ. ಅದಕ್ಕೆ ಕಮೆಂಟ್ಸ್ ಆನ್ ಮಾಡ್ಬಿಟ್ಟು ಈ ತರ
ಅಂತ ನಾಟಕ ಮಾಡ್ತಾ ಇರೋದು ಆಯ್ತಾ. ಇವೆಲ್ಲ ನಮಗೆ ಸ್ಟ್ರಾಟಜೀಸ್ ಗೊತ್ತು. ಆಮೇಲೆ ಇನ್ನೂ ತುಂಬ ಪ್ರಾಬ್ಲಮ್ ಆಗಿದ್ರೆ ಓಕೆನಾ, ಇನ್ಸ್ಟಾಗ್ರಾಮ್ ಪ್ರೊಫೈಲ್ನೇ ಪ್ರೈವೇಟ್ ಮಾಡ್ಕೊಂಡ್ಬಿಡು. ಅವ್ರ ಫ್ರೆಂಡು ಮಧ್ಯದಲ್ಲಿ ಬಂದ್ಬಿಟ್ಟು ಅವ್ರ ಫ್ರೆಂಡ್ದೇ ಮಜಾಪ. ಸೊ ಇನ್ಸ್ಟಾಗ್ರಾಮ್ ಒಳಗ ನೀವು 50,000 ಫಾಲೋವರ್ಸ್ ಹೆಂಗ್ ಮಾಡ್ಕೋಬೇಕಪ್ಪ ಅಂದ್ರೆ ನಿಮ್ ಕಡೆ 10,000 ರೂಪಾಯಿ ಇರ್ಬೇಕು, ರೊಕ್ಕ ಬೇಕು 10,000 ರೂಪಾಯಿ. 10,000 ರೂಪಾಯಿ ಒಳಗೆ ನೋಡ್ರಪ್ಪ, 1,000 ರೂಪಾಯಿ ನೀವು 100 ರೂಪಾಯಿ ಒಂದು 10 ಮಂದಿ ಡೊನೇಟ್ ಮಾಡ್ರಿ, 10 ವಿಡಿಯೋ ಅಪ್ಲೋಡ್ ಮಾಡ್ರಿ, ಅವನೊಂದು ಮಿಲಿಯನ್ ಗಟ್ಟಲೆ ವ್ಯೂಸ್ ಬರ್ತಾವ. ಸೊ ಏನೋ ಒಂದು 5,000 ರೂಪಾಯಿ ಇದ್ರಾಗ ಒಂದು ಸೈಕಲ್ ತಗೋರಿ, ಒಬ್ನಿಗೆ ಡೊನೇಟ್ ಮಾಡಿಬಿಡೋದು, ಗಿವ್ ಅವೇ ಕೊಡ್ರಿ. ಹಿಂಗೆ ನೀವು ನನಗೆ ಕಮೆಂಟ್ ಹೊಡಿ, ಫಾಲೋ ಮಾಡು ಅದೆಲ್ಲ ಹೇಳಿ ಹೇಳಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ರಿ, ಅದಕ್ಕೊಂದು 2 ಮಿಲಿಯನ್ ವ್ಯೂಸ್ ಬರ್ತಾವ, ಒಂದು 1 ಲಕ್ಷ ಕಮೆಂಟ್ ಬರ್ತಾವ, ಒಬ್ನಿಗೆ ಸೈಕಲ್ ಕೊಟ್ಬಿಡ್ರಿ. ಆಮೇಲೆ ಇನ್ನ ಉಳಿಕಿದ ಎಷ್ಟು 4,000 ರೂಪಾಯಿ. 4,000 ರೂಪಾಯಿನಾಗ ಒಂದು ಸ್ವಲ್ಪ ಬುಕ್ಸ್ ತಗೋರಿ, ಬುಕ್ಸ್ ತಗೊಂಡು ಸಣ್ಣ ಹುಡುಗರಿಗೆ ನಾವು ಡೊನೇಟ್ ಮಾಡಕತ್ತೀವಿ ಅಂತೇಳಿ ಅದು ಮಾಡಿಬಿಡ್ರಿ. ತಗೋ ನಾವು 50,000 ಫಾಲೋವರ್ಸ್, ಒಂದು 20 ಮಿಲಿಯನ್ ವ್ಯೂಸ್, ಕಲಾಸ್ ಕೇಳ್ಕತ್ತ ನಾಟಕ ಮಾಡಿ. ಇನ್ಸ್ಟಾಗ್ರಾಮ್ ಈ ನಡುವೆ ಬರೀ ಸಿಂಪತಿ ಆಗ್ಬಿಟ್ಟಿದೆ. ಟ್ಯಾಲೆಂಟ್ ಏನು ನಿಮ್ದು? ಯಾರ್ಯಾರು ಈ ಕ್ರಿಯೇಟರ್ಸ್ ಬರೀ ಈ ತರ ಸ್ಟ್ರಾಟಜಿ ಮಾಡ್ತಾ ಇದ್ದಾರೋ ನಿಮ್ದು ಟ್ಯಾಲೆಂಟ್ ತೋರಿಸಿಪ್ಪ. ಇವಾಗ ಫನೀನಾ, ಮೋಟಿವೇಶನಲ್ಲ, ಕ್ರಿಯೇಟಿವಾ, ಏನೋ ಒಂದು ಟ್ಯಾಲೆಂಟ್ ತೋರಿಸಿ. ಗಿವ್ ಅವೇ, ನಾನು ಇವತ್ತು ಬಡವರಿಗೆ ಸೈಕಲ್ ಕೊಟ್ಟೆ, ನಾನು ಇವತ್ತು ಒಬ್ಬರಿಗೆ ಕಲರ್ ಪೆನ್ಸಿಲ್ ಕೊಟ್ಟೆ, ನಾನು ಪುಸ್ತಕಗಳು ಕೊಟ್ಟೆ. ಕೊಡಿಪ್ಪ, ಕೊಡಿ, ಒಳ್ಳೇದೇ. ಆದ್ರೆ ಕ್ಯಾಮ್ರಾ ಮುಂದೆ ಸಿಂಪತಿ ಮಾಡ್ಕೊಂಡು ಕೊಡಬೇಡಿ. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ, ಏನಾಯ್ತು? ಆಗಲ್ಲ, ಅದೇ ಏನಾಯ್ತು? ಆಗಲ್ಲ, ಬೇಡ ಅದು ಯಾಕೆ ಬೇಡ ಸರ್? ಇದೊಳ್ಳೆ ಆಯ್ತಲ್ಲ ನೀವು. ಆಗಲ್ಲ. ಆಕ್ಚುಲಿ ಅಪ್ಪು ಸರೇ ಒಂದು ವಿಡಿಯೋ ಹೇಳಿದ್ದಾರೆ, ನಿಮ್ಗೆ ಆಕ್ಚುಲಿ ಹೆಲ್ಪ್ ಮಾಡಬೇಕು ಅಂದ್ರೆ ಕ್ಯಾಮ್ರಾ ಆಫ್ ಅಂತ ಲಿಟ್ರಲಿ ಹೇಳಿದ್ದಾರೆ. ಆ ವಿಡಿಯೋ ಹಾಕ್ತೀನಿ ಇವಾಗ. ಆದ್ರೆ ಈ ತರ ಎಲ್ಲ ಸ್ಕ್ಯಾಮ್ ಮಾಡಬೇಡಿ. ನಿಮ್ದು ಕ್ರಿಯೇಟಿವಿಟಿ ತೋರಿಸಿ. ಇನ್ಸ್ಟಾಗ್ರಾಮ್ ಪೂರ್ತಿ ಇದೆ ಆಗೋಗ್ಬಿಟ್ಟಿದೆ, ಬರೀ ಸಿಂಪತಿ ಸಿಂಪತಿ ಸಿಂಪತಿ. ಎಷ್ಟು ಸಿಟ್ಟು ಬರುತ್ತೆ ಅಂದ್ರೆ, ಇವು ಯಾರು ನನಗೆ ರಿಯಲ್ ಲೈಫಲ್ಲಿ ಸಿಕ್ಕಿದ್ರೆ ಪಕ್ಕಾ ಪ್ರಾಬ್ಲಮ್ ಆಗುತ್ತೆ ಇವ್ರಿಗೆ. ನೋಡಿ ಇಷ್ಟು ಬರುತ್ತೆ ಇನ್ಕಮ್. ಕಳೆದ ಒಂದು ತಿಂಗಳ ನನ್ನ ಯೂಟ್ಯೂಬ್ನ ಸಂಬಳ $2,100. $2,100 ಅಂತಂದರೆ ಅಲ್ಲಿಗೆ 1,76,000 ರೂಪಾಯಿ ಎವ್ರಿ ಮಂತ್. 1,76,000 ನನಗೆ ಇನ್ಕಮ್ ಅಂದರೆ ಒಂದು ದೇಶಕ್ಕೆ ಹೋದಾಗ ಖರ್ಚಾಗೋದು ನನಗೆ ಎಷ್ಟು ಖರ್ಚು ಬೀಳುತ್ತೆ? ಅಲ್ಲಿಗೆ ಫ್ಲೈಟ್ ಟಿಕೆಟು, ಒಂದು ದೇಶಕ್ಕೆ ಹೋಗಿ ಬರುವಂಥ ಫ್ಲೈಟ್ ಟಿಕೆಟು 50,000 ರೂಪಾಯಿ, ಮತ್ತು ಆ ದೇಶದಲ್ಲಿ ಉಳಿದುಬಿಟ್ಟು ವಿಡಿಯೋ ಮಾಡೋ ಅಂಥ ಖರ್ಚು ಒಂದು. ಇವಾಗ ಡಾಕ್ಟರ್ ಬ್ರೋ ಫಾರ್ ಎಕ್ಸಾಂಪಲ್, ಏನು ಸಿಂಪತಿ ಇಲ್ಲ, ಏನು ಬೆಟ್ಟಿಂಗ್ ಆ್ಯಪ್ಸ್ ಪ್ರಮೋಟ್ ಮಾಡಿಲ್ಲ, ಏನು ಗಿವ್ ಅವೇಸ್ ಮಾಡ್ತಾ ಇಲ್ಲ, ಬರೀ ಅವ್ರ ಟ್ಯಾಲೆಂಟು. ಇವಾಗ ಎಲ್ಲೋ ಒಂದು ಟ್ರಾವೆಲ್ ಮಾಡ್ತಾರೆ, ಅವ್ರದ್ದು ಟ್ಯಾಲೆಂಟ್ ತೋರಿಸ್ತಾರೆ. ನಾನು ಈ ವಿಡಿಯೋ ಏನೇನು ನಾನು ಮೀಮ್ಸ್ ನೋಡ್ಬಿಟ್ಟು ಅದ್ರದ್ದು ರಿಯಾಕ್ಷನ್ ಮಾಡ್ತಾ ಇದ್ದೀನಿ, ಅದು ನನ್ನ ಟ್ಯಾಲೆಂಟು. ನಾನು ಸ್ವಲ್ಪ ಫನ್ನಿ ಅಂತಾನು ಅನ್ಕೊಂಡಿದ್ದೀನಿ, ಅದು ನನ್ನ ಟ್ಯಾಲೆಂಟು. ಸುಮ್ಮನೆ ಸಿಂಪತಿಗೋಸ್ಕರ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡ್ ಆಗಬೇಕು ಅಂತ ಈ ಥರ ಶಾರ್ಟ್ ಕಟ್ಸ್ ಅಂತೂ ಲಾಂಗ್ ಟರ್ಮಲ್ಲಿ ಹೆಲ್ಪ್ ಆಗಲ್ಲ. ಇವಾಗವರೆಗೂ ಡಾಕ್ಟರ್ ಬ್ರೋ ರಿಲೆವೆಂಟ್ ಏನಕ್ಕೆ? ಅವರು ಫಸ್ಟಿಂದ ಯಾವಾಗಿಂದ ಸ್ಟಾರ್ಟ್ ಮಾಡಿದಾರೋ ಅವಾಗಿಂದ ಅವ್ರಿಗೆ ಟ್ರಾವೆಲ್ ಪ್ಯಾಷನ್ನು ಪ್ಲಸ್ ಅಲ್ಲಿ ಏನೇನು ಆಗ್ತಾ ಇದೆಯೋ ಅದನ್ನ ತೋರಿಸ್ತಾ ಇದ್ದಾರೆ. ಅದಕ್ಕೆ ಡಾಕ್ಟರ್ ಬ್ರೋ ಫೇಮಸ್, ಅದಕ್ಕೆ ಇಷ್ಟೊಂದು ದುಡ್ಡು ಮಾಡ್ತಾ ಇದ್ದಾರೆ, ಅದಕ್ಕೆ ಆಲ್ಮೋಸ್ಟ್ ನಂಬರ್ 1 ಕ್ರಿಯೇಟರ್. ಬೇರೆಯವರೆಲ್ಲ ಕೊಟ್ಟೆ, ಪುಸ್ತಕ ಕೊಟ್ಟೆ, ಗಿವ್ ಅವೇ ಕೊಡ್ತೀನಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸೇವ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬ್ರಾಡ್ಕಾಸ್ಟ್ ಚಾನಲ್ ಜಾಯ್ನ್ ಆಗಿ ಎಲ್ಲ ಮಾಡಿಸ್ಕೋತಾರೆ. ಬರೀ ಬೆಗ್ಗಿಂಗು, ಇದನ್ನ ಮಾಡಿ, ಅದನ್ನ ಮಾಡಿ, ಅದನ್ನ ಮಾಡಿ, ಇದನ್ನ ಮಾಡಿ ಅಂತ. ಬೆಂಡೆತ್ತು ಬಿಡ್ತೀನಿ, ಇಡೀ ಇಕ್ಕೊಂಡು ನನ್ನ ಬಿಡಲ್ಲ. ನನ್ನ ಕೋಪ ನಿಮ್ಗೆ ಗೊತ್ತಿಲ್ಲ, ಏನೇನೋ ಇದೆ, ಇಷ್ಟು ಸಾಕು. ಎಷ್ಟೇ ದೇಶ ಸುತ್ತೋದು, ಯಾವುದೇ ದೇಶಕ್ಕೆ ಹೋದ್ರು, ಎಷ್ಟೇ ಹೊಸ ಜನಗಳನ್ನ ಮೀಟ್ ಆದ್ರು, ಅಕೌಂಟಲ್ಲಿ ಎಷ್ಟೇ ಕಾಸಿತ್ತು. ಹೊಸ ಜನಗಳು ಮೀಟ್ ಆದಾಗ ನಿನ್ನ ಅಕೌಂಟಲ್ಲಿ ಎಷ್ಟು ಕಾಸಿದೆ, ನೀನು ಮಂತ್ಲಿ ಏನು ಅರ್ನ್ ಮಾಡ್ತೀಯ, ಅದನ್ನ ಯಾವತ್ತೂ ಕೇಳಲೇ ಇಲ್ಲ ನನಗೆ. ಹೊಸ ಜನಗಳು ಯಾರೇ ಮೀಟ್ ಆದ್ರೂ ನೀನು ಏನು ಓದಿದ್ಯಾ, ನಿನ್ನ ಎಜುಕೇಶನ್ ಏನು, ಅದೇ ಕೇಳ್ತಾರೆ. ಯಾಕಂದ್ರೆ ಈ ನಡುವೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಲ್ಗಾರಿದಮ್ ಅಲ್ಲಿ ಏನೇನು ಪೋಸ್ಟ್ ಬರ್ತಾ ಇದೆಯೋ ಅದನ್ನ ನೋಡಿ ಎಜುಕೇಶನ್ ಅಂತೂ ತುಂಬಾ ಇಂಪಾರ್ಟೆಂಟ್ ಅಂತ ಗೊತ್ತಾಗಿದೆ. ಇಡೀ ಕರ್ನಾಟಕದಾಗ ನೀನು ಮಾಸ್ಕ್ ತೆಗೆದ್ಬಿಟ್ಟು ನಿಮ್ಮ ಅಪ್ಪನ ನೀನ್ ಡೈರೆಕ್ಟ್ ಆಗಿ ಓಡಾಡ. ನೀನು ಡಿ ಬಾಸ್ ಸರ್ ಇಷ್ಟು ದಿವಸ ಮೀಡಿಯಾ ಊಟಕ್ಕೆ, ಮನೆ ಊಟಕ್ಕೆ ಪರದಾಟ, ಇದು ಅದು ಅಂತ ಬೇಕಾದಷ್ಟು ಹೇಳಿದ್ರು ಡಿ ಬಾಸ್ ಬಗ್ಗೆ. ಆದ್ರೆ ಒಂದೇ ಒಂದು ಫೋಟೋ, ಅವರು ಸಿಗರೇಟ್ ಇಟ್ಕೊಂಡಿರೋದು, ಆಮೇಲೆ ಟೀ ಇಟ್ಕೊಂಡಿರೋದು. ಸಿಗರೇಟ್ ಸಿಗ್ತಾ ಇಲ್ಲ, ಟೀ ಸಿಗ್ತಾ ಇಲ್ಲ ಅಂತ ಮೀಡಿಯಾ ಮಾತಾಡಿದ್ದು. ಇದು ಒಂದೇ ಒಂದು ಫೋಟೋ ಲಾಸ್ಟ್ ವೀಕ್ ಬಂದಿದ್ದು ಇಡೀ ಇನ್ಸ್ಟಾಗ್ರಾಮ್ ಅಲ್ಲೇ ವೈರಲ್ಲು. ಅಯ್ಯಪ್ಪ, ಇದು ಹೆಸರಲ್ಲೇ ಬಾಸ್ ಅಂತ ಇಟ್ಕೊಳ್ಳೋರು ಯಾರು ಏನ್ ಮಾಡ್ತಾರೆ? ಹೆಸರಲ್ಲೇ ಬಾಸ್ ಅಂತ ಇದ್ರೆ ಯಾರು ಏನ್ ಮಾಡಕ್ ಸಾಧ್ಯ? ಅದಕ್ಕೆ ಡಿ ಬಾಸ್ ಯಾರು ಏನು ಮಾಡಕ್ಕೆ ಆಗಲ್ಲಪ್ಪ. ಆಮೇಲೆ ಫಾರ್ ದ ಫೈನಲ್ ಪಾರ್ಟ್ ಆಫ್ ದ ವಿಡಿಯೋ, ಡಾಕ್ಟರ್ ಬ್ರೋ ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಬಿಗ್ ಬಾಸ್ 11ಗೆ ಅಪ್ರೋಚ್ ಮಾಡಿದ್ದಾರೆ. ಆಮೇಲೆ ಡಾಕ್ಟರ್ ಬ್ರೋ ಅವರು Q&A ಅಲ್ಲಿ ಹೇಳಿದ್ದಾರೆ ದಟ್ ಬಿಗ್ ಬಾಸ್ ಆಪರ್ಚುನಿಟಿ ಬಂದ್ರೆ ಮೋಸ್ಟ್ಲಿ ಹೋಗ್ತೀನಿ ಅಂತ. ಆದ್ರೆ ಅಲ್ಲಿ ಅಷ್ಟೊಂದು ಇರೋದು ಕಷ್ಟ, ಮನೇಲಿ ಇರೋದು ಕಷ್ಟ, ಪ್ಲಸ್ ಟ್ರಾವೆಲ್ ಮಾಡ್ಬೋದು ಅಂತ ಹೇಳಿದ್ರು. ಸೊ ಈ ಸೀಸನ್ ಅಂತೂ ಡೌಟಲ್ಲೇ ಇದೆ. ನಿಮ್ಗೆ ಏನನ್ಸುತ್ತೆ ಅಂತ ನೀವು ಕಮೆಂಟ್ ಅಲ್ಲಿ ಹೇಳಿ. ಆಮೇಲೆ ಈ ಟ್ರಾಲ್ ರಿಯಾಕ್ಷನ್ ವಿಡಿಯೋ ಅಥವಾ ಈ ಮೀಮ್ ರಿಯಾಕ್ಷನ್ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಇಲ್ಲಿ ಡ್ರೋನ್ ಪ್ರತಾಪ್ ಅವ್ರದ್ದು ಮೀಮ್ ರಿಯಾಕ್ಷನ್ ಇದೆ, ಅದನ್ನ ನೋಡಿ. ದಟ್ಸ್ ಇಟ್ ಫ್ರಮ್ ಮೈ ಎಂಡ್. ಥ್ಯಾಂಕ್ ಯು. ಲೆಟ್ಸ್ ಫಕಿಂಗ್ ಗೋ. ಥ್ಯಾಂಕ್ ಯು. ಲವ್ ಯು. ಬಾಯ್.